ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾಂ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಹುರ್ನಾರಾಯಣೋ ನರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ಸುಪ್ರಸಾದ ಅಂತ ಭಗವಂತನಿಗೆ ಹೆಸರು, ಆ ನಾಮವನ್ನು ಕುರಿತು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆ ಮುಕ್ತಿಯನ್ನು ಕೊಡತಕ್ಕವನು, ನೈಜಾನಂದವನ್ನು ಸ್ವಸ್ವರೂಪಾನಂದಾನುಭವ ರೂಪವಾದ ಮೋಕ್ಷ ಸುಖವನ್ನು ಕೊಡತಕ್ಕವನು ಅವನೊಬ್ಬನೇ. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೇಳಿದ. ಮನಃಪ್ರಸಾದ ಕೊಡತಕ್ಕವನು ಭಗವಂತನು ಎಂಥವನು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ. ಪ್ರಸೀದತ್ಯನೇನೇತಿ ಪ್ರಸಾದಃ ಸುಖಂ ಸುಷ್ಟು ಪ್ರಸಾದೋ ಯಸ್ಯೇತಿ ಸುಪ್ರಸಾದಃ. ಭೂಮಾ ಸಂಪ್ರಸಾದಾತ್ ಇತಿ ಸೂತ್ರೇ ಪ್ರಸಾದಶಬ್ದಃ ಸುಖಾರ್ಥಕತಯಾ ವ್ಯಾಖ್ಯಾತಃ. ಸಂಪ್ರಸಾದಾತ್ ಪೂರ್ಣ ಸುಖರೂಪತ್ವಾತ್ ಇತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಸನ್ನತೆಗೆ ಕಾರಣವಾದಂತಹ ಪೂರ್ಣವಾದ ಶೋಭನವಾದ ಸುಖವುಳ್ಳವನು. ನಮಗೆ ಪ್ರಸನ್ನತೆ ಬೇಕು. ಆ ಪ್ರಸನ್ನತೆಗೆ ಬೇಕು ಅಂತ ಹೇಳಿದರೆ ಸುಖ ಬೇಕು. ಅದು ಶೋಭನವಾದ ಮಂಗಳಕರವಾದ ಸುಖವುಳ್ಳವನು ಭಗವಂತ. ಅವನೇ ಎಲ್ಲರ ಪ್ರಸನ್ನತೆಗೂ ಮನಸ್ಸಿನ ನೆಮ್ಮದಿಗೆ ಕಾರಣಕರ್ತೃ ಕೊಡತಕ್ಕವನು. ಇನ್ನು ಅವನು ಅಂತಹ ಸುಖವನ್ನು ಉಳ್ಳವನು ಅಂತ ಹೇಳಬೇಕಾಗೇ ಇಲ್ಲ, ಅವನು ಇದ್ದವನೇ ಆಗ್ತಾ ಇದ್ದಾನೆ. ಭೂಮ ಸಂಪ್ರಸಾದಾತ್ ಎಂಬುವ ಬ್ರಹ್ಮಸೂತ್ರ ಹೇಳ್ತಾ ಇದೆ. ಇಲ್ಲಿ ಪ್ರಸಾದ ಅಂದರೆ ಸುಖಂ, ಸುಷ್ಟು ಪ್ರಸಾದೋ ಸುಖ, ಪ್ರಸಾದ ಅಂದರೆ ಸುಖ, ಸುಷ್ಟು ಪ್ರಸಾದ ಚೆನ್ನಾಗಿ ಒಳ್ಳೆ ಶೋಭನವಾದ ಒಳ್ಳೆ ಪ್ರಸಾದವು ಸುಖವು ಯಾವನಿಗೋ ಇದೆಯೋ ಅವನು ಸುಪ್ರಸಾದ ಅಂತ. ಇನ್ನು ಭೂಮಾ ಸಂಪ್ರಸಾದಾತ್ ಎಂಬುವ ಸೂತ್ರ ಇತಿ ಸೂತ್ರೇ ಪ್ರಸಾದಾತ್ ಸಂಪ್ರಸಾದಾತ್ ಪ್ರಸಾದ ಅಂತ ಶಬ್ದ ಇದೆ. ಇತಿ ಸೂತ್ರೇ ಈ ಸೂತ್ರದಲ್ಲಿ ಪ್ರಸಾದ ಶಬ್ದ ಸುಖಾರ್ಥಕತೆಯ ವ್ಯಾಖ್ಯಾತಃ. ಪ್ರಸಾದ ಶಬ್ದವು ಸುಖ ಎಂಬ ಅರ್ಥದಲ್ಲೇ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಸಂಪ್ರಸಾದಾತ್ ಅಂತ ಹೇಳಿದರೆ ಪೂರ್ಣ ಸುಖರೂಪತ್ವಾತ್ ಇತಿ.
ಸಂಪ್ರಸಾದಾತ್ ಅಂದರೆ ಪೂರ್ಣವಾದ ಸುಖರೂಪ ಉಳ್ಳವನು. ಅಂದರೆ ನಮಗೆ ಭಗವಂತ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು. ಇದಕ್ಕೆ ನಾವು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ಅಂತೇಳಿ ಸುಮಧ್ವ ವಿಜಯ, ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಕಲ್ಯಾಣ ಗುಣಗಳೇ ಮುಖ್ಯ ಆಶ್ರಯವಾಗಿ ಉಳ್ಳವನು, ಕಲ್ಯಾಣ ಗುಣಗಳೇ ದೇಹವಾಗಿ ಉಳ್ಳವನು. ಮತ್ತು ಮಣಿಮಂಜರಿಯಲ್ಲಿ ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ ಅಂತ ಹೇಳ್ತಾರೆ. ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ, ಆನಂದ ಜ್ಞಾನಗಳೇ ದೇಹವಾಗಿ ಉಳ್ಳಂತಹ ಗೋವಿಂದನನ್ನು ನಾನು ನಮಸ್ಕಾರ ಮಾಡ್ತೇನೆ. ಒಟ್ಟಾರೆ ಈ ಬ್ರಹ್ಮಸೂತ್ರ ಭೂಮಾ ಸಂಪ್ರಸಾದಾತ್ ಎಂಬುವಂತಹ ಈ ಸೂತ್ರ ಏನು ಹೇಳುತ್ತೆ? ಪೂರ್ಣ ಸುಖರೂಪವುಳ್ಳವನು ಭಗವಂತ, ಆದ ಕಾರಣ ಅವನು ಸುಪ್ರಸಾದ. ಅದು ಎಂಥ ಸುಖ? ಪ್ರಸನ್ನತೆಗೆ ಕಾರಣವಾದಂತಹ ಶೋಭನವಾದ ಸುಖವುಳ್ಳವನಾದ ಕಾರಣ ಸುಪ್ರಸಾದ ಅಂಥೇಳಿ. ನಮ್ಮ ಆನಂದವು ನಮಗೆ ಮಾತ್ರ ಕಾರಣ, ಆಧಾರವಾಗಿರುತ್ತೆ. ನಮ್ಮ ಆನಂದ ಇನ್ನೊಬ್ಬರಿಗೆ ಆನಂದವಾಗುವುದಿಲ್ಲ, ನಮ್ಮ ಆನಂದ ಇನ್ನೊಬ್ಬರಿಗೆ ದುಃಖವಾಗಬಹುದು. ಆದರೆ ಭಗವಂತನ ಆನಂದ ಸಕಲ ಜಗತ್ತಿಗೂ ಆಧಾರಭೂತವಾಗಿದೆ. ಅದೇ ಹೇಳ್ತಾರೆ, ಪರಮತಃ ಸೇತುನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಎಂಬುವಂತಹ ಈ ಸೂತ್ರ ಹೇಳ್ತಾ ಇದೆ. ಪರಮತಃ ಸೇತುನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಹೇಳ್ತಾ, ಇದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಮಾಡಿ, ನಚ ಆನಂದಾದಿತ್ವ ಲೋಕಾನಂದಾದಿವತು, ಅಂದರೆ ಭಗವಂತನ ಆನಂದ ಎಂಥದ್ದು ಅಂತ ಹೇಳಿದರೆ, ಈ ಲೋಕದಲ್ಲಿ ಎಲ್ಲರೂ ಪಡುವಂತಹ ಆನಂದವಲ್ಲ, ಅದು ಅಲೌಕಿಕವಾದ ಆನಂದ. ಅದೇ ಹೇಳ್ತಾರೆ ಕೊನೆಗೆ, ಅತಃ ಅಲೌಕಿಕತ್ವಾತ್ ಪರಮೇವ ಬ್ರಹ್ಮಾನಂದಾದಿಕಂ. ಬ್ರಹ್ಮದೇವರ ಆನಂದ ಅಂದರೆ ಭಗವಂತನ ಆನಂದ ಏನು ಅಂತ ಹೇಳಿದರೆ ಅಲೌಕಿಕವಾದಂತಹ ಆನಂದ. ಅದನ್ನೇ ಹೇಳ್ತಾರೆ ತತ್ವದೀಪಿಕಾ ಅಲ್ಲಿ ಕೂಡ, ಆಧಾರತ್ವಾಮಿತತ್ವೋಪಜೀವತ್ವ ನಿಯಾಮಕತ್ವಾನಾಂ ವ್ಯಪದೇಶಾತ್ ನಿತ್ಯಾನಂದಾವ್ಯಯಂ ಪೂರ್ಣಂ ಪರಜ್ಞಾನಂ ವಿಧೀಯತೆ ಇತ್ಯಾಧಿಕ್ಯೇನ ವೈಲಕ್ಷಣ್ಯ ವ್ಯಪದೇಶಾಚ್ಚ ಉತ್ತಮಮೇವ ಬ್ರಹ್ಮಾನಂದಾದಿಕಂ. ಅಂದರೆ ಎಲ್ಲರ ಆನಂದಕ್ಕಿಂತ ಅತ್ಯುತ್ತಮವಾದದ್ದು ಭಗವಂತನ ಆನಂದ. ಅವನ ಆನಂದವು ಸಕಲ ಜಗತ್ತಿಗೂ ಆಧಾರವಾಗಿದೆ. ಎಷ್ಟು ಆನಂದ ಅಂತ ಹೇಳಿದರೆ, ನಮ್ಮ ಮನಸ್ಸಿಗೂ ಮಾತಿಗೂ ಎಟಕದೇ ಇರುವಷ್ಟು ಆನಂದ ಭಗವಂತ ಆನಂದವಾಗಿದ್ದಾನೆ. ಅವನ ಆನಂದ ಅಷ್ಟು ಅಂದರೆ ಅನ್ಲಿಮಿಟೆಡ್ ಅಂತ ಹೇಳ್ತೇವಲ್ಲ, ಅನ್ಲಿಮಿಟೆಡ್, ಸೀಮೆ ಇಲ್ಲದೆ ಇಷ್ಟು ಅಂಥೇಳಿ ಒಂದು ಲಿಮಿಟ್ ಇಲ್ಲದೆ ಇರುವ ಲಿಮಿಟ್ಲೆಸ್, ಅನ್ಲಿಮಿಟೆಡ್ ಅಂತಹ ಆನಂದವನ್ನು ಭಗವಂತ ಉಳ್ಳವನಾಗಿದ್ದಾನೆ. ಅದು ಎಲ್ಲರ ಆನಂದಕ್ಕೂ ಆಧಾರವಾಗಿದೆ. ಭಗವಂತ ಎಷ್ಟು ಆನಂದವನ್ನು ಅನುಭವಿಸುತ್ತಾನೋ, ಅವನು ಅನುಭವಿಸುವ ಆನಂದದಲ್ಲಿ ಒಂದು ತುಣುಕಿನಷ್ಟು ಪ್ರಮಾಣದ ಆನಂದವನ್ನು ಮಿಕ್ಕವರು ಅನುಭವಿಸ್ತಾರೆ. ಸಾಕ್ಷಾತ್ತು ಲಕ್ಷ್ಮೀದೇವಿಗಿಂತ ಅವನು ಅಕ್ಷರಾದಪಿಚ ಉತ್ತಮ, ಅಕ್ಷರತತ್ವಳಾದಂತಹ ಲಕ್ಷ್ಮೀದೇವಿಗಿಂತ ಉತ್ತಮನಾಗಿದ್ದಾನೆ. ಆ ಭಗವಂತನ ಒಂದು ಅನಂತಾನಂತ ಗುಣಗಳು, ಆನಂದ, ಪೂರ್ಣ ರೂಪ ಇವೆಲ್ಲವೂ ಏನೇನಿದೆ ಅವುಗಳಲ್ಲಿ ಅತಿ ಲೇಶಾಂಶವನ್ನು ಲಕ್ಷ್ಮೀದೇವಿ ಉಳ್ಳವಳಾಗಿರ್ತಾಳೆ. ಲಕ್ಷ್ಮೀದೇವಿ ಅಷ್ಟು, ಇನ್ನು ಬ್ರಹ್ಮವಾಯುಗಳು, ಜೀವೋತ್ತಮರಾದ ಬ್ರಹ್ಮವಾಯುಗಳೇ ಅಷ್ಟು, ಇನ್ನು ದೇವತೆಗಳು, ಜೀವರು, ಅಲ್ಪ ಜೀವರಾದ ನಾವೆಷ್ಟು ಅಂತ ಹೇಳಿದರೆ, ಆದ ಕಾರಣ
ಭಗವಂತನ ಆನಂದ ಅಪರಿಮಿತವಾದದ್ದು, ನಮ್ಮೆಲ್ಲರ ಆನಂದ ಅವನ ಆನಂದ ಎರಡನ್ನು ನೋಡಿದಾಗ ಅದು ವಿಲಕ್ಷಣವಾದದ್ದು, ಲೋಕ ವಿಲಕ್ಷಣವಾದದ್ದು, ಅಲೌಕಿಕವಾದದ್ದು. ಅವನ ಆನಂದಕ್ಕೂ ನಮ್ಮ ಆನಂದಕ್ಕೂ ಸಂಬಂಧವೇ ಇಲ್ಲ. ನಮ್ಮ ಆನಂದ ಅತ್ಯಂತ ಪರಿಮಿತವಾದದ್ದು, ಅವನ ಆನಂದ ಅತ್ಯಂತ ಅಪರಿಮಿತವಾದದ್ದು. ಅವನ ಆನಂದ ಲೌಕಿಕ ಆನಂದ, ಅಲೌಕಿಕ ಆನಂದ, ನಮ್ಮದು ಲೌಕಿಕ ಆನಂದ. ಆದ ಕಾರಣ ಅವನು ಈ ಆನಂದವೇ ದೇಹವಾಗಿ ಉಳ್ಳವನಾಗಿದ್ದಾನೆ. ಅವನ ಆನಂದ ಎಲ್ಲರಿಗೂ, ಸಕಲ ಜಗತ್ತಿಗೂ ಆಧಾರವಾಗಿದೆ ಅಂತ ಹೇಳ್ತಾ, ಆದ ಕಾರಣ ಭಗವಂತನ ಆನಂದವು ಇತರ ಎಲ್ಲರ ಆನಂದಕ್ಕಿಂತ ಉತ್ಕೃಷ್ಟವಾದದ್ದು ಎಂದು ವೇದವ್ಯಾಸ ದೇವರು ಈ ಬ್ರಹ್ಮಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇನ್ನು ಮತ್ತು ಹೇಳ್ತಾರೆ. ಶೋಭನವಾದ ಸುಖಸ್ವರೂಪಿ, ಶೋಭನ ಸುಖರೂಪತ್ವಾತ್ ಸುಪ್ರಸಾದ. ಇವನು ಭಗವಂತ ಇಷ್ಟ ಮುಂಚೆ ಹೇಳಿಕೊಂಡಂತೆ ಆನಂದವೇ ದೇಹವಾಗಿ ಉಳ್ಳವನು. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೆಸರು. ಇಲ್ಲಿ ನಮಗೆ ಇನ್ನೊಂದು ದೃಷ್ಟಾಂತ. ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು ಅಂತ ನಾವು ಹೇಳಿಕೊಂಡಾಗ ನಮಗೆ ಅರ್ಥ ಆಗೋದಕ್ಕೆ ನಾವು ಹೇಗೆ ಅದನ್ನು ಒಂದು ಲೌಕಿಕ ದೃಷ್ಟಾಂತವನ್ನು ನೋಡಿದಾಗ, ಸಂಕ್ರಾಂತಿಗೆ ಮಕ್ಕಳಿಗೆ ಎಳ್ಳು ಬೀರಿಸ್ತಾರೆ. ಎಳ್ಳು ಬೀರಿಸುವಾಗ ಸಕ್ಕರೆ ಅಚ್ಚು ಹಾಕಿ ಸಕ್ಕರೆ ಬೊಂಬೆಗಳನ್ನು ಅದರ ಜೊತೆ ಕೊಡ್ತಾರೆ. ಒಂದು ಸಕ್ಕರೆ ಬೊಂಬೆಯಲ್ಲಿ ನೀವು ಆಪಾದ ಮೌಳಿ ಪರ್ಯಂತ ನೀವು ಪಾದ ಕಚ್ಚಿದರೂ ಅಷ್ಟೇ ಸಿಹಿ ಇರುತ್ತೆ. ನೀಚ ಸ್ಥಾನ ಪಾದ ಕಚ್ಚಿದರೂ ಅಷ್ಟೇ ಸಿಹಿ ಇರುತ್ತೆ. ಶಿರಸ್ಸಿನ ಭಾಗ ತಿಂದರೂ ಅಷ್ಟೇ ಸಿಹಿ ಇರುತ್ತೆ. ಯಾಕೆ? ಆ ಬೊಂಬೆಯೇ ಸಕ್ಕರೆಯೇ ಬೊಂಬೆಯಾಗಿ ರೂಪಾಂತರ ಹೊಂದಿದೆ. ಆದ ಕಾರಣ ಪೂರ್ಣವಾಗಿ ಆ ಗೊಂಬೆಯಲ್ಲಿ ಪೂರ್ಣವಾಗಿ ಸಿಹಿ ತುಂಬಿಕೊಂಡಿದೆ. ನೀಚಸ್ಥಾನ ಉಚ್ಚಸ್ಥಾನ ಅಂತ ಭೇದವೇ ಇಲ್ಲ. ಹಾಗೆ ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ, ಆನಂದ ಜ್ಞಾನಗಳೇ ದೇಹವಾಗಿ ಉಳ್ಳವನು. ಆದ ಕಾರಣ ಇಂತಹ ಶೋಭನವಾದ ಸುಖ ಸ್ವರೂಪಿ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಶೋಭನವಾದ ಸುಖವನ್ನು ತನ್ನ ಭಕ್ತರಿಗೆ ಅನುಗ್ರಹಿಸುವವನು. ಪ್ರಸಾದ ಸುಖಂ ಸುಷ್ಟು ಪ್ರಸಾದ ಜೀವಾತ್ಮಾನಂ ಯಸ್ಮಾತ್ ಸಹ ಸುಪ್ರಸಾದ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರಸಾದ ಅಂದರೆ ಸುಖ ಅಂತ ಅರ್ಥ. ಸುಷ್ಟು ಪ್ರಸಾದ ಒಳ್ಳೆ ಶೋಭನವಾದ ಪ್ರಸಾದವನ್ನು, ಸುಖವನ್ನು ಜೀವಾತ್ಮಾನ ಜೀವರಿಗೆ ಯಾರಿಂದ ಆಗತ್ತೋ, ಯಾರಿಂದ ಜೀವರು ಪಡೆಯುತ್ತಾರೋ ಅವನು ಸಹ ಸುಪ್ರಸಾದನು. ಜೀವರಿಗೆ ಆ ಶೋಭನವಾದ ಅತ್ಯಂತ ಶುದ್ಧವಾದ ಆನಂದವನ್ನು ಕೊಡತಕ್ಕವನು, ಅನುಗ್ರಹಿಸುವವನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ನಿನ್ನೆ ಹೇಳ್ಕೊಂಡ್ವಿ, ಸುಖ ಮುಕ್ತಿ ಅಂದರೆ ಏನು? ದುಃಖ ಮಿಶ್ರಿತವಲ್ಲದ ಸಹಜ ಸುಖ ಮುಕ್ತಿ ಸುಖ, ನೈಜ ಸುಖಾನುಭೂತಿ. ಅಂತಹ ಮುಕ್ತಾತ್ಮರಿಗೆ ಅಂತಹ ಮುಕ್ತಿ ಸುಖ ಭಗವಂತನ ಪ್ರಸಾದದಿಂದಲೇ ದೊರಕುವಂಥದ್ದು. ಭಗವಂತ ಮಾತ್ರ ಈ ಸುಖವನ್ನು, ಮುಕ್ತಿ ಸುಖವನ್ನು ಜೀವರಿಗೆ ಕೊಡ್ತಾನೆ. ನಿನ್ನೆ ಹೇಳ್ಕೊಂಡಿದ್ವಿ ನಾವು. ನಿನ್ನೆ ಹೇಳಿಕೊಂಡು ಛಾಂದೋಗ್ಯೋಪನಿಷತ್ ಭಾಷ್ಯದ ವಾಕ್ಯ, ಸಾಮ ಸಂಹಿತ ಎಂಬುವ ಗ್ರಂಥವನ್ನು ಇರುವ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏವಂ ಸಮ್ಯಕ್ ಪ್ರಸಾದೇನ ವಿಷ್ಣೋರ್ಮುಕ್ತೋಪಿ ಯೋ ಅಪರಃ ಯಂ ಪ್ರಾಪ್ಯ ತೇ ನಿಜಾನಂದಮಾಪ್ನುವಂತಿ
ಸಹ ಸ ಕೇಶವ. ಅಂದರೆ ಈ ರೀತಿಯಾಗಿ ಸಮ್ಯಕ್ ಪ್ರಸಾದೇನ ಒಳ್ಳೆ ಅನುಗ್ರಹವನ್ನು, ಅಂದರೆ ಮುಕ್ತಿ ಸುಖವನ್ನು, ಸಹಜ ಸುಖವನ್ನು ವಿಷ್ಣುವು ಇವರಿಗೆ ಕೊಡ್ತಕ್ಕಂಥ, ವಿಷ್ಣುವಿನಿಂದ ಈ ಮುಕ್ತ ಜೀವರು ಹೊಂದುತ್ತಾರೆ. ಅವನೇ ಕೇಶವನು, ಅವನೇ ಭಗವಂತ, ಅವನೇ ಸುಪ್ರಸಾದ. ಒಳ್ಳೆ ಮುಕ್ತಿ ಸುಖವನ್ನು ಮುಕ್ತರಿಗೆ ಕೊಡತಕ್ಕವನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಸುಪ್ರಾಂತೀತಿ, ಸುಪ್ರಾಹ ಜ್ಞಾನಪೂರ್ಣಾ ಜ್ಞಾನಿನಃ ವಿಪ್ರವತು. ಇಲ್ಲಿ ಜ್ಞಾನಪೂರ್ಣರಾದಂತಹ ಅಂದರೆ ಜ್ಞಾನಿಗಳಿಗೆ, ಅವರ ಯೋಗ್ಯತಾನುಸಾರ ಪೂರ್ಣ ಜ್ಞಾನವುಳ್ಳವರಿಗೆ, ಅಂತಹ ಜ್ಞಾನಿಗಳನ್ನು ಮುಕ್ತಿಗೆ ಕಳಿಸ್ತಾನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಚೆನ್ನಾಗಿ ಜ್ಞಾನದಿಂದ ಪೂರ್ಣರಾದ ಜ್ಞಾನಿಗಳನ್ನು ಮುಕ್ತಿಗೆ ಕಳಿಸುವವನು. ಇಲ್ಲಿ ಪೂರ್ಣ ಜ್ಞಾನಿಗಳು ಅಂದರೆ ಏನು ಅರ್ಥ? ಪೂರ್ಣಜ್ಞಾನಿ ಯಾರು ಅಂದರೆ ಭಗವಂತ ಒಬ್ಬನೇ ಸರ್ವಜ್ಞ, ಅವನೊಬ್ಬನೇ ಸರ್ವಜ್ಞನು, ಇನ್ನು ಯಾರೂ ಸರ್ವಜ್ಞರಲ್ಲ. ಆದರೆ ನಾವು ಆಚಾರ್ಯರನ್ನು, ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಮಧ್ವಾಚಾರ್ಯರನ್ನು ಸರ್ವಜ್ಞರು, ಸರ್ವಜ್ಞಾಚಾರ್ಯರು, ಪೂರ್ಣಬೋಧಾಚಾರ್ಯರು ಅಂತೆಲ್ಲ ಕರಿತೇವೆ. ಅಂದರೆ ಆಚಾರ್ಯರಲ್ಲಿ ನಾವು ಸರ್ವಜ್ಞರು ಅಂತ ಹೇಗೆ ಹೇಳ್ತೇವೆ ಅಂತ ಹೇಳಿದರೆ, ಅವರವರ ಆಚಾರ್ಯರ ಯೋಗ್ಯತೆಗೆ ಅನುಗುಣವಾಗಿ ಅವರು ಪೂರ್ಣವಾದ ಜ್ಞಾನವುಳ್ಳವರು ಆದ ಕಾರಣ ಸರ್ವಜ್ಞರು ಅಷ್ಟೇ ಹೊರತು ಭಗವಂತನಷ್ಟು ಜ್ಞಾನವುಳ್ಳವರು. ಆ ಸರ್ವಜ್ಞ ಶಬ್ದ ಭಗವಂತನಿಗೆ ಹೇಳ್ತೇವೆ, ಆಚಾರ್ಯರಿಗೂ ಹೇಳ್ತೇವೆ. ಆದರೆ ನಮಗೆ ಆ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ, ಸರ್ವಶಬ್ದಗಳು ಭಗವಂತನನ್ನೇ ಹೇಳುತ್ತೆ. ರಾಘವೇಂದ್ರ ಗುರುಸಾರ್ವಭೌಮರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಮೊಟ್ಟ ಮೊದಲಿನಲ್ಲಿ ಹೇಳ್ತಾರೆ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಗಾಯತ್ರಿ ಮಂತ್ರಾರ್ಥ ಅಂದರೆ ಎಲ್ಲ ಶಬ್ದಗಳೂ ಕೂಡ ಭಗವಂತನನ್ನೇ ತಿಳಿಸಿಕೊಡತ್ತೆ. ಆದರೆ ಮಿಕ್ಕವರು ಏನು ಅಂತ ಹೇಳಿದರೆ, ಪರಮ ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ತಿಳಿಸತ್ತ ಸಕಲ ಶಬ್ದಗಳು, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ. ಲೌಕಿಕ ಶಬ್ದಗಳಾಗಲಿ ವೈದಿಕ ಶಬ್ದಗಳಾಗಲಿ ಎಲ್ಲವೂ ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ತಿಳಿಸಿಕೊಡುತ್ತೆ. ಮುಖ್ಯ ವೃತ್ತಿಯಿಂದ ಅಮುಖ್ಯ ವೃತ್ತಿಯಿಂದ ಬೇರೆಯವರನ್ನು ತಿಳಿಸಿಕೊಡುತ್ತೆ. ಆದ ಕಾರಣ ಸರ್ವಜ್ಞ ಶಬ್ದ ಜ್ಞಾನಪೂರ್ಣ ಅಂತ ಭಗವಂತನಿಗೆ ಹೇಳಿದಾಗ, ಹಾಗೆ ಆಚಾರ್ಯರಿಗೂ ಹೇಳಿದಾಗ, ಆಚಾರ್ಯರ ಯೋಗ್ಯತೆಗೆ ಅನುಗುಣವಾಗಿ ಸರ್ವಜ್ಞರು ಅಂತ ನಾವು ತಿಳ್ಕೋಬೇಕೇ ಹೊರತು ಮಧ್ವಾಚಾರ್ಯರು ಕೂಡ ಭಗವಂತನ ಜೊತೆಗೆ ಸಮಾನ, ಅವರು ಸರ್ವಜ್ಞರು ಭಗವಂತನಂತೆ ಅಂತ ತಿಳಿದುಕೊಳ್ಳಬಾರದು. ಇನ್ನು ನಾವು ಒಂದು ದೃಷ್ಟಾಂತ, ನಾವು ಒಂದು ಸಣ್ಣ ತಂಬಿಗೆ ಇಟ್ಟಿರ್ತೀವಿ, ಒಂದು ಗ್ಲಾಸ್ ಇಟ್ಟಿರ್ತೀವಿ, ಒಂದು ದೊಡ್ಡ ಕೊಡ ಇಟ್ಟಿರ್ತೀವಿ, ಒಂದು ದೊಡ್ಡ ಪಂಚೇತ್ರ ಇಟ್ಟಿರ್ತೀವಿ. ಎಲ್ಲರ ತುಂಬ ನೀರು ತುಂಬಿರ್ತೇವೆ. ತಂಬಿಗೆಯಲ್ಲೂ ತುಂಬ ನೀರು ತುಂಬ ಇರುತ್ತೆ, ಲೋಟದಲ್ಲೂ ತುಂಬ ಇರುತ್ತೆ, ಕೊಡದಲ್ಲೂ ತುಂಬ ಇರುತ್ತೆ, ದೊಡ್ಡ ಪಂಚೇತ್ರಿಯಲ್ಲಿ ತುಂಬ ಇರುತ್ತೆ. ಎಲ್ಲವೂ ಪೂರ್ಣವೇ, ಎಲ್ಲ ಪಾತ್ರಗಳು ತುಂಬಿಕೊಂಡಿದೆ, ಪೂರ್ಣವಾಗಿದೆ, ಸ್ವಲ್ಪ ಕೂಡ ಜಾಗವೇ ಇಲ್ಲ. ಆದರೆ ಪಂಚೇತ್ರಿಯಲ್ಲಿರೋ ನೀರು ಜಾಸ್ತಿ, ಕೊಡದಲ್ಲಿರೋ ನೀರು ಕಡಿಮೆ, ತಂಬಿಗೆ ಇನ್ನೂ ಕಡಿಮೆ. ಅಂದರೆ ಅರ್ಥಾತ್ ಏನು, ಎಷ್ಟೆಷ್ಟು ಆ ಪಾತ್ರೆಯಲ್ಲಿ ನೀರು ಹಿಡಿಸುತ್ತೋ ಅದರಲ್ಲಿ ತುಂಬ ನೀರು ತುಂಬಿದಾಗ ಏನಾಗುತ್ತೆ, ಅದು ಪೂರ್ಣ. ಹಾಗೆ ಆಚಾರ್ಯರ ಯೋಗ್ಯತಾನುಗುಣವಾಗಿ ಅವರು ಪೂರ್ಣವಾಗಿ ಜ್ಞಾನವನ್ನು ಹೊಂದಿದ್ದಾರಾದ ಕಾರಣ ಸರ್ವಜ್ಞ ಶಬ್ದ ಅಷ್ಟಲ್ಲೇ ತಗೋಬೇಕು.
ಆದರೆ ಭಗವಂತನ ಸರ್ವಜ್ಞತ್ವ ಅದು ಅಪರಿಮಿತವಾದದ್ದು. ಅವನ ಸರ್ವಜ್ಞತ್ವ ಇಷ್ಟು ಅಂತ ಲೆಕ್ಕ ಮಾಡುವುದಕ್ಕೆ ಸಾಕ್ಷಾತ್ತು ಲಕ್ಷ್ಮೀದೇವಿಗೆ ಆಗುವುದಿಲ್ಲ ಅಂದ ಮೇಲೆ ನಾವು ಇನ್ನು ಅದರ ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಇಲ್ಲಿ ನಾವು ಜ್ಞಾನಿಗಳಿಗೆ ಪೂರ್ಣ ಜ್ಞಾನದಿಂದ ಕೂಡಿರುವ ಜ್ಞಾನಿಗಳನ್ನು ಮೋಕ್ಷಕ್ಕೆ ಕಳಿಸುವವನು, ಅಂದರೆ ಪೂರ್ಣ ಜ್ಞಾನವುಳ್ಳವರು ಅವರಿಗೆ ಮೋಕ್ಷ ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಭಗವಂತನಿಗೆ ಜ್ಞಾನಿಗಳು ಅಂದರೆ ಭಾಳ ಇಷ್ಟ. ಅವರಿಗೆ ಭಗವಂತನಿಗೆ ಹೇಳ್ತಾರೆ ಏನು, ಸುಪ್ರಾಹ ವಿಪ್ರಾಹ ಜ್ಞಾನಿನಃ ಇತಿ ಯಾವತು ತೇಷು ಸೀದತಿ ವಿಶೇಷತಃ ಸನ್ನಿಹಿತೋ ಭವತಿ ಇತಿ ಸುಪ್ರಸಾದ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಏನು ಜ್ಞಾನಿಗಳು, ಯಾರು ಜ್ಞಾನಿಗಳು ಅಂತ ಹೇಳಿದರೆ, ದೊಡ್ಡ ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರ್, ಇಂಟಲೆಕ್ಚುವಲ್ ಜಯಂಟ್, ಸೈನ್ಸ್ ಇಂಟಲೆಕ್ಚುವಲ್ ಜಯಂಟ್, ಹಿಸ್ಟಾರಿಕಲ್ ಇಂಟಲೆಕ್ಚುವಲ್ ಜಯಂಟ್, ಅಂದರೆ ಇವೆಲ್ಲವೂ ಜ್ಞಾನಗಳ ಅಂದರೆ ಇವೆಲ್ಲವೂ ಜ್ಞಾನಗಳೇ. ಆದರೂ ಅವುಗಳು ಶಾಸ್ತ್ರ ಪರಿಭಾಷೆಯಲ್ಲಿ ಅವುಗಳನ್ನು ಜ್ಞಾನ ಅಂತ ನಾವು ಒಪ್ಪೋದೇ ಇಲ್ಲ. ಯಾವುದು ಜ್ಞಾನ ಅಂತ ಹೇಳಿದರೆ ಭಗವಂತನನ್ನು ತಿಳಿಸಿಕೊಡತಕ್ಕಂಥದ್ದು. ಭಗವಂತನ ಜ್ಞಾನವೇ ಜ್ಞಾನ. ಅಂತಹ ಭಗವಂತನ ಜ್ಞಾನಿಗಳು ಯಾರಿರ್ತಾರೆ ಅವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ, ಹರೇಸ್ತು ಪ್ರತಿಮಾಹ ಪ್ರಾಜ್ಞಾಸ್ತತ್ರಸ್ಥಃ ಕೇಶವಃ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ಪ್ರಭು. ಇಲ್ಲಿ ಪ್ರಾಜ್ಞರು ಅಂದರೆ ಜ್ಞಾನಿಗಳು. ಹರೇಸ್ತು ಪ್ರತಿಮಾಹ ಪ್ರಾಜ್ಞಾಹ, ಈ ಜ್ಞಾನಿಗಳು ಪ್ರಾಜ್ಞರು ಇವರು ಭಗವಂತನ ಪ್ರತಿಮೆಯಂತೆ ಇರ್ತಾರೆ. ಇವರು ಭಗವಂತನ ಪ್ರತಿಮೆಗಳು. ಆ ಭಗವಂತನ ಪ್ರತಿಮೆಗಳಾದ ಪ್ರಾಜ್ಞರಲ್ಲಿ ಭಗವಂತ ಇದ್ದುಕೊಂಡು ತಾನು ವಿಶೇಷವಾಗಿ ಇಷ್ಟ ಮುಂಚೆ ಹೇಳ್ಕೊಂಡು ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಂತ. ಅಂತಹ ಜ್ಞಾನಿಗಳಲ್ಲಿ ವಿಶೇಷವಾಗಿ ಇದ್ದುಕೊಂಡು ಭಗವಂತನು ಅವರಿಗೆ ಜ್ಞಾನದಾನ ಮಾಡ್ತಾನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಅದೇ ಹೇಳ್ತಾರೆ, ಹರೇಸ್ತು ಪ್ರತಿಮಾಹ ಪ್ರಾಜ್ಞಾಹ, ಭಗವಂತನ ಪ್ರತಿಮೆಗಳು ಪ್ರಾಜ್ಞರು. ತತ್ರಸ್ಥಃ ಕೇಶವ, ಅಲ್ಲಿ ಜ್ಞಾನಿಗಳಲ್ಲಿ ಭಗವಂತ ಕೇಶವ ಶಬ್ದವಾಚ್ಯ ಭಗವಂತ ಸ್ವಯಂ ತಾನಿರ್ತಾನೆ ಇದ್ದು, ದದಾತಿ ಜ್ಞಾನಂ ಈಶೇಷಃ ಪರಮಾತ್ಮ ಸ್ವಯಂ ಪ್ರಭು. ಅವರಲ್ಲಿ ಭಗವಂತ ಇದ್ದು ಅವರಿಗೆ ಜ್ಞಾನವನ್ನು ಕೊಡ್ತಾನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಅದಕ್ಕೆ ನಮಗೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದಂತಹ ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿ ಇಲ್ಲ. ಅಷ್ಟೇ ಅಲ್ಲ, ಜ್ಞಾನಿ ಸಚ ಮಮ ಪ್ರಿಯ, ಜ್ಞಾನಿಯಾದವನು ನನಗೆ ಬಹಳ ಪ್ರೀತಿಪಾತ್ರನು ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯರಂದರೆ ಭಗವಂತನಿಗೆ ಬಹಳ ಪ್ರೀತಿ. ಯಾಕೆ? ಅವರು ಸರ್ವಜ್ಞರು, ಭಗವಂತನ ಜ್ಞಾನವನ್ನು ನಿಸ್ಸಂಶಯವಾಗಿ ಪೂರ್ಣವಾಗಿ ಇರುವವರು. ಇನ್ನು ಜ್ಞಾನಿಗಳ ಮೂಲಕ ಅಜ್ಞಾನವನ್ನು ನಾಶಪಡಿಸ್ತಾನಂತೆ. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೆಸರು. ಸುಪ್ರೈಹಿ ಜ್ಞಾನಿಭಿಃ ಸಾಧಯತಿ ಅಜ್ಞಾನಂ ಅವಸಾದಯತಿ ನಾಶಯತೀತಿ ಸುಪ್ರಸಾದ ಅಂತ ಹೆಸರು. ಸುಪ್ರೈಹಿ ಅಂದರೆ ಜ್ಞಾನಿಭಿಃ ಅಂದರೆ ಜ್ಞಾನಿಗಳಿಂದ, ಸಾಧಯತಿ ಅಜ್ಞಾನಂ ಅಜ್ಞಾನವನ್ನು ನಾಶ ಮಾಡ್ತಾನೆ, ಅವಸಾದಯತಿ ನಾಶ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಅಂದರೆ ಇಷ್ಟಕ್ಕೆ ಮುಂಚೆ ಹೇಳಿಕೊಂಡಂತೆ ಜ್ಞಾನಿಗಳಲ್ಲಿ ಇದ್ದು ಯಾರಾದರೆ ಭಗವಂತನ ಜ್ಞಾನವನ್ನು ಪಡೆಯದೇ ಇಲ್ಲದೇ ಇರುವಂತಹ ಅಜ್ಞಾನಿಗಳ ಅಜ್ಞಾನವನ್ನು
ಆ ಜ್ಞಾನಿಗಳ ಮೂಲಕ ಹೋಗಲಾಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಆದ ಕಾರಣ ಇಲ್ಲಿ ಗುರುಗಳಲ್ಲಿ, ದೊಡ್ಡವರಲ್ಲಿ, ಜ್ಞಾನಿಗಳಲ್ಲಿ ಯಾಕೆ ನಾವು ಅಷ್ಟು ಗೌರವವನ್ನು ಕೊಡ್ತೇವೆ? ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸನಾದವನು ಸರ್ವತ್ರ ಪೂಜ್ಯನು. ದುಡ್ಡಿರುವವನು ಮತ್ತು ರಾಜ ಇವರೆಲ್ಲರೂ ಕೂಡ ಅಲ್ಲಲ್ಲಿ ಅಷ್ಟೇ, ಅವನ ಒಂದು ಪರಿಮಿತಿಯಲ್ಲಿ. ರಾಜನಿಗೆ ಅವನ ರಾಜ್ಯದಲ್ಲಿ, ಅವನ ರಾಷ್ಟ್ರದಲ್ಲಿ ಮಾತ್ರ ಗೌರವ, ಪೂಜೆ. ಹೊರಗೆ ಹೋದರೆ ಅವನಿಗೆ ಲೆಕ್ಕಿಲ್ಲ. ಒಬ್ಬ ಕಂಪನಿ, ಒಬ್ಬ ಇಂಡಸ್ಟ್ರಿ ಮ್ಯಾನೇಜರ್ಗೆ ಅವನಿದರಲ್ಲಿ ಮರ್ಯಾದೆ, ಗೌರವ. ಹೊರಗೆ ಹೋದರೆ ಅಷ್ಟು ಗೌರವ ಸಿಗಲ್ಲ. ಆದರೆ ವಿದ್ವಾಂಸನಾದವನು, ಜ್ಞಾನಿಯಾದವನು ಸರ್ವತ್ರ ಪೂಜಿತನಾಗ್ತಾನೆ, ಪೂಜ್ಯನು. ಯಾಕೆ ಅಂತ ಹೇಳಿದರೆ ಅವನಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಅಷ್ಟೇ ಅಲ್ಲದೆ ಅವನೇನು ಮಾಡ್ತಾನೆ, ಅಜ್ಞಾನವನ್ನು ಕಳೀತಾನೆ. ಯಾರಾದರೆ ತನ್ನ ಆಶ್ರಯಿಸ್ಕೊಂಡು ನನಗೆ ಉಪದೇಶ ಮಾಡಿರಿ, ಪಾಠ ಹೇಳ್ರಿ, ನಿಮ್ಮ ಹತ್ರ ನಾನು ಅಧ್ಯಯನ ಮಾಡ್ತೇನೆ ಅಂತ ಯಾರು ಬರ್ತಾರೋ ಅಜ್ಞಾನದಿಂದ ಅವರ ಅಜ್ಞಾನವನ್ನು ಕಳೀತಾನೆ ಜ್ಞಾನಿ. ಹೇಗೆ ಕಳೀತಾನೆ ಅಂದರೆ ಆ ಜ್ಞಾನಿಯಲ್ಲಿ ಭಗವಂತ ಇದ್ದು ಅವನ ಮೂಲಕ ಕಳೀತಾನೆ. ಆದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನು ಇಲ್ಲದೇ ಇರುವಂತಹ ಪ್ರದೇಶವೇ ಇಲ್ಲ. ಶೋಭನತ್ವಾತ್ ಸುಪ್ರಕರ್ಷೇಣ ಸೀದತಿ ಸರ್ವ ಪದಾರ್ಥೇಷು ನಿಷೀದತೀತಿ ಪ್ರಸಾದ ಸುಪ್ರಸಾದ. ಭಗವಂತ ಶೋಭನವಾಗಿರ್ತಾನೆ, ಮಂಗಳಕರವಾಗಿರ್ತಾನೆ ಮತ್ತು ಎಲ್ಲ ಅಧಿಷ್ಠಾನಗಳಲ್ಲಿ ಇರ್ತಾನೆ. ಎಲ್ಲ ಅಧಿಕರಣಗಳಲ್ಲಿ ಅಥವಾ ಅಧಿಷ್ಠಾನಗಳಲ್ಲಿ ಇದ್ದರೂ ಕೂಡ ಆ ಅಧಿಷ್ಠಾನದ ದೋಷ ಸ್ಪರ್ಶ ಇಲ್ಲದೆ ಎಲ್ಲ ಪದಾರ್ಥಗಳಲ್ಲಿ ಇರ್ತಾನೆ. ಅದು ಭಗವಂತನ ಒಂದು ವೈಶಿಷ್ಟ್ಯ. ಎಲ್ಲ ಪದಾರ್ಥಗಳಲ್ಲೂ ತಾನಿರ್ತಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಲ್ಲಿ ರಾಮ, ಅವನಿಗೆ ಇವರಾಮ, ಇವನಿಗೆ ಅವರಾಮ. ಭಗವಂತ ಇಲ್ಲದೇ ಇರುವ ಜಾಗವೇ ಇಲ್ಲ, ಎಲ್ಲ ಕಡೆ ಇದ್ದಾನೆ. ನಮ್ಮಲ್ಲಿ, ನಿಮ್ಮಲ್ಲಿ, ಕಲ್ಲಲ್ಲಿ, ಮಣ್ಣಲ್ಲಿ, ಹಸುವಿನಲ್ಲಿ, ಕ್ರಿಮಿ ಕೀಟಕ ಪಶು ಪಕ್ಷಾದಿಗಳಲ್ಲಿ ಇವೆಲ್ಲವೂ ದೋಷಭೂಯಿಷ್ಠವಾದದ್ದೇ. ಎಲ್ಲದರಲ್ಲೂ ದೋಷವಿದೆ. ದೋಷಭೂಯಿಷ್ಠವಾದ ಅಧಿಷ್ಠಾನಗಳಲ್ಲಿ ಇದ್ದರೂ, ಅದೇ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯ ಮಾಂಸವನ್ನು ಅಡಿಗೆ ಮಾಡಿಕೊಂಡು ತಿನ್ನುವ ಸ್ವಪಚನಲ್ಲಿ, ಎಲ್ಲ ಅಧಿಷ್ಠಾನಗಳಲ್ಲೂ ಇದ್ದಾನೆ. ಉತ್ಕೃಷ್ಟವಾದ ಪವಿತ್ರವಾದ ಬ್ರಾಹ್ಮಣನಲ್ಲೂ ಇದ್ದಾನೆ, ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲೂ ಇದ್ದಾನೆ. ನೀಚಾಧಿಷ್ಠಾನವಾದಂತಹ ನಾಯಿಯ ಮಾಂಸವನ್ನು ತಿನ್ನುವ ಚಂಡಾಲನಲ್ಲೂ ಇದ್ದಾನೆ. ಆದರೆ ಆಯಾ ಅಧಿಷ್ಠಾನಗತ ದೋಷಗಳ ಸ್ಪರ್ಶ ಲೇಷವೂ ಇಲ್ಲದೆ ಮಂಗಳಕರವಾಗಿ ದಿವ್ಯ ಮಂಗಳ ಮೂರ್ತಿಯಾಗಿ ಇರ್ತಾನೆ. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೆಸರು. ಅದೇ ಶೋಭನತ್ವಾತ್ ಸುಪ್ರಕರ್ಷೇಣ ಸೀದತಿ ಸರ್ವ ಪದಾರ್ಥೇಷು ನಿಷೀದತಿ ಇತಿ ಪ್ರಸಾದ ಸುಪ್ರಸಾದ. ಈ ರೀತಿ ಎಲ್ಲದರಲ್ಲೂ ಇರೋದರಿಂದ ಅವನಿಗೆ ಸುಪ್ರಸಾದ. ನಾವು ಹಾಗಲ್ಲ, ಎಲ್ಲಿದ್ದರೆ ಆ ಒಂದು ಅಧಿಷ್ಠಾನಕ್ಕೆ ತಕ್ಕಂತೆ ನಾವು ಆಗೋಗ್ತೀವಿ. ಆ ಅಧಿಷ್ಠಾನದ ದೋಷಗಳನ್ನು ನಾವು ಅಂಟಿಸಿಕೊಳ್ತೇವೆ. ಅದು ನಮ್ಮ ಒಂದು ದುರ್ಲಕ್ಷಣ. ಅಡಿಗೆ ಮಾಡೋನು ಅವನು ಮಡಿಪಂಚೆ ನೋಡಿದ್ರೆ ಕಪ್ಪಾಗಿ ಮಸಿಯಾಗಿರುತ್ತೆ, ಕೊಳಕಾಗಿರುತ್ತೆ. ಪೂಜೆ ಮಾಡೋನು ಅಥವಾ ಪುರೋಹಿತನ ಮಡಿಪಂಚೆ ನೋಡಿದರೆ ಅರಶಿನ ಕುಂಕುಮ ಎಲ್ಲವೂ ಅಂಟಿಕೊಂಡಿರುತ್ತೆ. ಆದರೆ ನಾವು ಯಾವ ಅಧಿಷ್ಠಾನದಲ್ಲಿದ್ದರೆ, ಎಲ್ಲಿಗೆ ಹೋದರೆ ಆ ಅಧಿಷ್ಠಾನದ, ಆ ಸ್ಥಳದ, ಆ ಅಧಿಷ್ಠಾನದ ಪರಿಸ್ಥಿತಿಗಳ ಪ್ರಭಾವದಿಂದ ನಾವು ಒಳಗಾಗಿ ನಮ್ಮ ನಾವು ಕಳ್ಕೊಳ್ತೇವೆ. ಆದರೆ ಭಗವಂತ ಎಲ್ಲಿ ಇದ್ದರೂ
ಅವನು ಆ ಅಧಿಷ್ಠಾನದ ದೋಷ ಸ್ಪರ್ಶ ಲೇಷವೂ ಇಲ್ಲದೆ ಶೋಭನವಾಗಿರ್ತಾನೆ. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೆಸರು. ಇನ್ನು ಅತಿಶಯೇನ ಜ್ಞಾನಭಕ್ತ್ಯಾದಿಭಿಃ ಪೂರ್ಣಾಃ ಸುಪ್ರಾಃ ಬ್ರಹ್ಮಾದಯೋ ದೇವಾಃ ತಾನಪಿ ಪ್ರಳಯೇ ಸಾಧಯತಿ ನಾಶಯತೀತಿ ಸುಪ್ರಸಾದಃ. ಅತಿಶಯೇನ ಜ್ಞಾನಭಕ್ತ್ಯಾದಿಭಿಃ ಪೂರ್ಣಾಃ ಸುಪ್ರಾಃ, ಅತಿ ಅಧಿಕವಾಗಿ ಪೂರ್ಣವಾಗಿ ಜ್ಞಾನಭಕ್ತಾದಿಗಳಿಂದ ಇರುವಂತಹ ಸುಪ್ರಾಹ ಅಂದರೆ ಬ್ರಹ್ಮಾದಯೋ ದೇವಾಹ, ಬ್ರಹ್ಮಾದಿ ದೇವತೆಗಳನ್ನೂ ಕೂಡ, ದೇವಾಹ ಬ್ರಹ್ಮಾದಿ ದೇವತೆಗಳು, ತಾನಪಿ ಅವರನ್ನೂ ಕೂಡ ಪ್ರಳಯೇ ಪ್ರಳಯ ಕಾಲದಲ್ಲಿ ಸಾಧಯತಿ ನಾಶಯತಿ ನಾಶ ಮಾಡ್ತಾನಾದ ಕಾರಣ ಭಗವಂತನಿಗೆ ಸುಪ್ರಸಾದ ಅಂತ ಹೆಸರು. ಅಂದರೆ ಭಗವಂತನ ಶಕ್ತಿಗೆ, ಅವನ ಪ್ರಭುತ್ವಕ್ಕೆ, ಅವನ ಅಧಿಕಾರಕ್ಕೆ ಒಳಪಡದೆ ಇರುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಜೀವೋತ್ತಮರಾದ ಬ್ರಹ್ಮವಾಯುಗಳು, ಸಮಸ್ತ ದೇವತೆಗಳು ಅಷ್ಟೇಕೆ ಅವಿಭಕ್ತ ಕುಟುಂಬಿನಿ ಅಕ್ಷರ ತತ್ವಳು, ಸದಾ ಭಗವಂತನ ವಕ್ಷಸ್ಥಲ ವಾಸಿನಿ ಆದಂತಹ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲರೂ ಆತನ ಭಗವಂತನ ಪ್ರಭುತ್ವಕ್ಕೆ ಅಧಿಕಾರಕ್ಕೆ ಒಳಪಟ್ಟಿರ್ತಾರೆ. ಬ್ರಹ್ಮಾದಿ ದೇವತೆಗಳು ಇಲ್ಲಿವರೆಗೂ ಹೇಳ್ಕೊಂಡ್ವಿ, ಬ್ರಹ್ಮ ವಾಯುರು ಪೂರ್ಣ ಪ್ರಜ್ಞರು ಸರ್ವಜ್ಞರು ಅಂತ. ಅಂತಹ ಬ್ರಹ್ಮಾದಿ ದೇವತೆಗಳನ್ನೂ ಕೂಡ ಪ್ರಳಯ ಕಾಲದಲ್ಲಿ ಸಂಹರಿಸುತ್ತಾನೆ. ಆದ ಕಾರಣ ಅವನಿಗೆ ಸುಪ್ರಸಾದ ಅಂತ ಹೆಸರು ಅಂತ ಹೇಳ್ತಾ ಇಲ್ಲಿ ಇನ್ನು ಜಿಜ್ಞಾಸೆ. ಕರ್ಮ ಬೇರೆ, ಜನ್ಮಕ್ಕೆ ಬೇರೆ ಜನ್ಮಕ್ಕೆ ಹೋಗುವುದಿಲ್ಲ. ನಾವು ಈ ಜೀವನ ಲಕ್ಷಣ ಕರ್ಮ ಮಾಡೋದೇ ಜೀವನ ಲಕ್ಷಣ. ಕ್ಷಣಮಪಿ ಜಾತತಿಷ್ಠತ್ ಅಕರ್ಮಕೃತ್. ಜೀವನಾದವನು ಒಂದು ಕ್ಷಣಕಾಲವೂ ಕೂಡ ಕರ್ಮ ಮಾಡದೇ ಇರುವುದಿಲ್ಲ. ನಾವು ಸುಮ್ಮನೆ ಕೂತಿದ್ದೇವೆ ಅಂತ ಅಂದ್ಕೊಳ್ತೇವೆ, ಆದರೆ ತ್ರಿಕರಣಗಳು ಕಾಯ ಮನಸ ವಾಚ, ಕಾಯ ವಾಚ ನಾವು ಕೆಲಸ ಮಾಡದೇ ಇದ್ದರೂ ಮನಸ ನಾವು ಕೆಲಸವನ್ನು ಮಾಡ್ತಾನೇ ಇರ್ತೇವೆ. ಈ ಕರ್ಮ ಮಾಡುವುದು ಜೀವನ ಲಕ್ಷಣ, ಕರ್ಮ ಮಾಡ್ತಾ ಇರ್ತಾನೆ. ಆದರೆ ಈ ಕರ್ಮಗಳು ಬೇರೆ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗಲ್ಲ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮಕ್ಕೆ ಇರುತ್ತೆ, ಬೇರೆ ಜನ್ಮಕ್ಕೆ ಬರಲ್ಲ. ಆದರೆ ಆ ಕರ್ಮದ ಫಲ ಮಾತ್ರ ಬೇರೆ ಜನ್ಮಗಳಿಗೆ ಬರುತ್ತೆ. ಹೀಗೆ ಇದು ಹೇಗೆ ಈ ಕರ್ಮದ ಫಲ ನಮಗೆ ಹೇಗೆ ಬೇರೆ ಜನ್ಮಗಳಿಗೆ ಬರುತ್ತೆ ಅಂತ ಹೇಳಿದರೆ ನಮಗೆ ಇಲ್ಲಿ ಜಿಜ್ಞಾಸೆ ಹೇಳ್ತಾರೆ. ನಮಗೊಂದು ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಪೂರ್ವಜನ್ಮ ಕೃತಂ ಪಾಪಂ ರೋಗರೂಪೇಣ ಬಾಧತೆ. ನಾವು ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳು, ಆ ಪಾಪ ಕರ್ಮಗಳ ಫಲ ಈ ಜನ್ಮದಲ್ಲಿ ರೋಗ ರೂಪದಿಂದ ಬಾಧಿಸುತ್ತೆ. ನಮಗೆ ರೋಗಗಳು ಬಂದರೆ ನಾವು ಮಾಡಿದ ಪಾಪಗಳ ಫಲವೇ ಅದು. ಕರ್ಮ ನಮಗೆ ಬರುವುದಿಲ್ಲ ನಮ್ಮ ಜೊತೆಗೆ, ಆದರೆ ನಾವು ಮಾಡಿದ ಪೂರ್ವಜನ್ಮದಲ್ಲಿ ಮಾಡಿದ ಆ ಶುಭಾಶುಭ ಕರ್ಮಗಳು, ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಮಾಡಿದ್ದುಣ್ಣೋ ಮಹಾರಾಯ. ಆದ ಕಾರಣ ಈ ಕರ್ಮಜನ್ಮ ಪುಣ್ಯವನ್ನು ದ್ವಾರವಾಗಿ ಮಾಡಿಕೊಂಡೇ ಈ ಜನ್ಮ ಕರ್ಮದ ಫಲವು ಜನ್ಮಾಂತರಗಳಲ್ಲಿ ಲಭ್ಯವಾಗತ್ತೆ. ಇದು ಯಾವುದರಿಂದ ಆಗತ್ತೆ ಅಂತ ಹೇಳಿದರೆ, ಭಗವಂತನು ಅವನ ಪ್ರಸಾದದಿಂದ, ಈ ಭಗವಂತನೇನು ಮಾಡ್ತಾನೆ, ಇವರ ಈ ಜೀವರ ಅವರವರ ಒಂದು ಕರ್ಮಗಳನ್ನು ಅನುಸರಿಸಿಕೊಂಡು, ಅದಕ್ಕೆ ಹೇಳ್ತಾರೆ ಬುದ್ಧಿ ಕರ್ಮಾನುಸಾರಿಣಿ ಅಂಥೇಳಿ. ಆದ ಕಾರಣ ಈ ಕರ್ಮಗಳ ಇಂದ ಹುಟ್ಟುವಂತಹ ಪುಣ್ಯಗಳನ್ನು ನಾವು ಅನುಭವಿಸುತ್ತೇವೆ. ಭಗವಂತ ಏನು ಮಾಡ್ತಾನೆ, ಒಳ್ಳೆಯ ಕರ್ಮಗಳನ್ನು ಮಾಡಿದರೆ
ಆ ಕರ್ಮಜನ್ಯ ಪುಣ್ಯವನ್ನು ದ್ವಾರವಾಗಿ ಇಟ್ಟುಕೊಂಡು ನಮಗೆ ಫಲಗಳನ್ನು, ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಪಾಪಕರ್ಮಗಳನ್ನು ಮಾಡಿದರೆ ಅವುಗಳನ್ನು ಆ ದ್ವಾರವಾಗಿಟ್ಟುಕೊಂಡು ಮತ್ತು ಆ ಪಾಪಕರ್ಮಗಳನ್ನು ಮಾಡಿಸಿ ಆ ಪಾಪಕರ್ಮದ ಫಲಗಳನ್ನು ನಾವು ಅನುಭವಿಸ್ತೇವೆ. ಅದಕ್ಕೆ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಇವೆಲ್ಲವೂ ಕೂಡ ಭಗವಂತನ ಒಂದು ಪ್ರಸಾದ, ಭಗವಂತನ ಅನುಗ್ರಹ, ಭಗವಂತನ ನಿಮಿತ್ತದಿಂದ ಮಾತ್ರ ಆಗತ್ತೆ. ಇದು ಅದರಲ್ಲಿ ನಮ್ಮ ಪ್ರಮೇಯವಿಲ್ಲ. ಆದರೆ ಭಗವಂತನ ಒಂದು ಆಜ್ಞೆಯ ಮೇರೆಗೆ, ಅವನ ಸ್ವಾತಂತ್ರ್ಯಕ್ಕೆ, ಸಾರ್ವಭೌಮಾಧಿಕಾರತ್ವಕ್ಕೆ ನಾವು ಒಳಪಟ್ಟು ನಮ್ಮ ಕರ್ಮಾನುಸಾರ, ನಮ್ಮ ಅನಾದಿ ಕರ್ಮಾನುಸಾರ, ನಮ್ಮ ಯೋಗ್ಯತಾನುಸಾರ, ನಮ್ಮ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಭಗವಂತ ಮಾಡಿಸುತ್ತಾನೆ. ಆ ಕರ್ಮದ ಫಲಗಳ ಲೇಪವನ್ನು ತಾನು ಅಂಟಿಸಿಕೊಳ್ಳದೆ ಆ ಕರ್ಮದ ಫಲಗಳನ್ನು ಈ ಜನ್ಮದಲ್ಲೂ ಜನ್ಮಾಂತರದಲ್ಲೂ ಉಣಿಸುತ್ತಾನೆ ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದಲ್ಲಿ ಓಂ ಸುಪ್ರಸಾದಾಯ ನಮಃ, ಓಂ ಆ ಹಸ್ತಯೋ ರಧಿತಾ ಇಂದ್ರಕೃಷ್ಟೀ ವಿತೋಕೆ ಅಪ್ಸುತನಯೇ ಚ ಸೂರೇ ಅವೋಚಂತ ಚರ್ಷಣಯೋ ವಿವಾಚ ತ್ವದ್ಭಿಯೇಂದ್ರ ಪಾರ್ಥಿವಾನಿ. ಇಂದ್ರನೇ ತುಷ್ಟೀ ಪ್ರಜೆಗಳನ್ನು ಹಸ್ತಯೋ ಕೈಗಳಲ್ಲಿ ಅಧಿತಾಹ ಚೆನ್ನಾಗಿ ಧರಿಸಿರುತ್ತೀಯ. ಪ್ರಜೆಗಳು ತ್ವೋಕೇಶು ಪುತ್ರಾದಿ ಭಾಗ್ಯಕ್ಕಾಗಿ, ಅಪ್ಸು ನೀರು ಅನ್ನಾದಿಗಳಾಗಿ, ಸೂರೆ ಶತ್ರುಗಳನ್ನು ಸದೆಬಡಿವ ತನಯೇ ಮಕ್ಕಳಿಗಾಗಿ, ವಿವಾಚ ವಿವಿಧ ಸ್ತುತಿಗಳನ್ನು ಅವೋಚಂತ ಅನೇಕ ರೀತಿಯಾಗಿ ವರ್ಣಿಸುತ್ತಾರೆ. ತ್ವತ್ ನಿನ್ನ ಭಯದಿಂದ ಪಾರ್ಥಿವಾನಿ ಭೂಮಿ ಧಾನ್ಯಗಳನ್ನು ಬೆಳೆಯುತ್ತದೆ. ಇನ್ನು ತಾತ್ಪರ್ಯ ನೋಡಿದರೆ, ಹೇ ಸ್ವಾಮಿ ಇಂದ್ರನಾಮಕ ಭಗವಂತನೇ, ಪ್ರಜೆಗಳು, ರಾಜರು, ಲೋಕಪಾಲಕರು ಎಲ್ಲರೂ ಕೂಡ ನಿನ್ನ ಅಧೀನದಲ್ಲಿರ್ತಾರೆ, ನಿನ್ನ ಕೈಯಲ್ಲಿರ್ತಾರೆ. ಈ ವಿಷಯವನ್ನು ತಿಳಿದು ಜ್ಞಾನಿಗಳು, ಯೋಗ್ಯರು ನಡೆದುಕೊಳ್ತಾರೆ. ಅಂದರೆ ರಾಜನಾಗಲಿ ಪ್ರಜೆಗಳಾಗಲಿ ಪ್ರತಿಯೊಂದು ಎಲ್ಲರೂ ಕೂಡ ಭಗವಂತನ ವಶದಲ್ಲಿದ್ದಾರೆ ಅಂತ ತಿಳ್ಕೊಂಡು ಜ್ಞಾನಿಗಳು ನಡೆದುಕೊಳ್ತಾರೆ. ಆದರೆ ಅಯೋಗ್ಯರು ಅಹಂಕಾರದಿಂದ ನಾನೇ ದೊಡ್ಡವನು, ಎಲ್ಲ ನನ್ನಿಂದೇ ಆಗ್ತಾ ಇದೆ ಅಂತ ಅಹಂಕಾರದಿಂದ ವರ್ತಿಸುತ್ತಾರೆ. ಆದರೆ ಹೇ ಇಂದ್ರನಾಮಕ ಭಗವಂತನೇ, ನಿನ್ನನ್ನು ನೆನೆದರೆ, ನಿನ್ನನ್ನು ಸ್ಮರಿಸಿದರೆ ನಮಗೆ ಮಕ್ಕಳ ಭಾಗ್ಯವಾಗತ್ತೆ, ನೀರು ಅನ್ನ ಸಿಗತ್ತೆ, ಶತ್ರುಗಳನ್ನು ಸದೆಬಡಿಯುವ ಧೈರ್ಯ, ಶೌರ್ಯ ಎಲ್ಲವೂ ಸಿಗತ್ತೆ. ಅದು ಎಲ್ಲವೂ ನಿನ್ನನ್ನು ನೆನೆದಾಗ ಮಾತ್ರ, ಭಗವಂತನಾದ ನಿನ್ನನ್ನು ನೆನೆದಾಗ ಮಾತ್ರ. ಆದರೆ ನಿನ್ನನ್ನು ನಾವು ಅನೇಕ ರೀತಿಯಾಗಿ ಸ್ತೋತ್ರ ಮಾಡಿ, ವರ್ಣನೆ ಮಾಡಿ ನಾವು ನಿನ್ನ ಅನುಗ್ರಹವನ್ನು ಮಾಡಬೇಕು, ಅನುಗ್ರಹವನ್ನು ಪಡೆಯಬೇಕು. ಭೂಮಿ ಧಾನ್ಯವನ್ನು ಕೊಡ್ತಾ ಇದೆ. ಭೂಮಿ ನಮಗೆಲ್ಲರಿಗೂ ಆಹಾರವನ್ನು ಕೊಡ್ತಾ ಇದೆ. ಅದು ಹೇಗೆ ಕೊಡ್ತಾ ಇದೆ ಅಂದರೆ ನಿನ್ನ ಭಯದಿಂದ, ನಿನ್ನ ಅನುಗ್ರಹದಿಂದ ಭೂಮಿ ಎಲ್ಲರಿಗೂ ಆಹಾರವನ್ನು ಕೊಡ್ತಾ ಇದೆ. ನೀನು ಸಾರ್ವಭೌಮ, ಸರ್ವತಂತ್ರ ಸಾರ್ವಭೌಮ, ಸ್ವತಂತ್ರ ಸಾರ್ವಭೌಮ ಅಂತ ಹೇಳ್ತಾ ಇದೆ. ಆ ಹಸ್ತಯೋ ರಥಿತಾ ಇಂದ್ರಕೃಷ್ಟಿ, ಕೃಷ್ಟಿ ಪ್ರಜೆಗಳನ್ನು ಹಸ್ತಯೋ ಕೈಗಳಲ್ಲಿ ಆ ಅತಿ ಪ್ರೀತಿಯಿಂದ ಅಧಿತಾ ಧರಿಸಿದ್ದಿ ಅಂತ. ಆದ ಕಾರಣ ನಿನಗೆ ಸುಪ್ರಸಾದ ಅಂತ ಹೆಸರು. ಸುಸಮೀಚೀನ ಪ್ರಜಾ ಪ್ರಕರ್ಷೇಣ ಆಸಾದಯತಿ ಧಾರಯತೀತಿ ಸುಪ್ರಸಾದ. ನೀನು ಚೆನ್ನಾಗಿ ಪ್ರಜೆಗಳನ್ನು ನಿನ್ನ ಕೈಯಲ್ಲಿ ಧರಿಸಿದ್ಯಾ ಅಂದರೆ ನಿನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಕಾರಣ ನಿನಗೆ ಸುಪ್ರಸಾದ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ, ಇವತ್ತಿಗೆ ಸುಪ್ರಸಾದ ಎಂಬುವಂತಹ ನಾಮದ ಒಂದು ವಿಶೇಷ ವಿಷಯವನ್ನು ಹೇಳಿಕೊಂಡು ನಾಳೆ ನಾವು ಪ್ರಸನ್ನಾತ್ಮ ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಾಳೆ ನಾವು ಮಾತಾಡಿಕೊಂಡಂತೆ 8:15 ಪಾಠ ಶುರುವಾಗತ್ತೆ ಅಂತ ಹೇಳ್ತಾ
ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.